ಪುಣ್ಯ ಮಾಲಾ ಪುಣ್ಯ ಪುಣ್ಯ ಮಾಲಾ ಮಾಲಾ ಎಲ್ಲಿದ್ಯಾ? ನಿಂತ್ಕೋ ಪುಣ್ಯ. ಪುಣ್ಯ ಮಾಲಾ ನನ್ನ ಕಾಪಾಡು ಪುಣ್ಯ. ಪುಣ್ಯ ಪುಣ್ಯ ನನ್ನ ಕಾಪಾಡು. ಪುಣ್ಯ ನನ್ನ ಕಾಪಾಡು ಪುಣ್ಯ. ಮಾಲಾ ಪುಣ್ಯ ಮಾಲಾ ಪುಣ್ಯ ಪುಣ್ಯ ನನ್ ಮಾತು ಕೇಳು. ಪುಣ್ಯ 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 ನೀನ್ ಹೊರಗೆ ನಿಂಗೆ ಅಪಾಯ. ನನ್ ಮಾತು ಕೇಳು, ಬಾ ಮನೆಗೆ ಹೋಗೋಣ. ಬಿಡು ಅನಿರುದ್. ಮಾಲಾ ಎಲ್ಲಿಂದ ಹುಡುಕ್ಬೇಕು? ಬಾ ಬಿಡು ಪುಣ್ಯ. ಬಿಡು. ಹೇ ಮಾಲಾ ಪುಣ್ಯ ಮಾಲಾ ಪುಣ್ಯ ನಿಂತ್ಕೋ. ಭಾವ 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 ಈ ಮನೆಗೆ ಅಂಟ್ಕೊಂಡಿರೋ ಶನಿ ಒಂದೇ ಸಲ ಬಿಟ್ಟು ಹೋಯ್ತು. ಆ ಮಾಲ ಮನೆಯಿಂದ ತೊಲಗ್ತು ಅಂತ ಹೇಳಿದ್ರೆ ನನ್ನ ಮಗಳು ಎಷ್ಟು ಖುಷಿ ಪಡ್ತಾಳೋ ಏನೋ. ಪುಣ್ಯ ಮುಖದಲ್ಲಿ ಅಳು, ನನ್ನ ಮಗಳ ಮುಖದಲ್ಲಿ ನಗು ನಾನು ಒಂದೇ ಸಲ ನೋಡಬಹುದು. ಪರ್ಣಿ, ಪರ್ಣಿಕಾ, 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 ಪರಿ, ಪರ್ಣಿಕಾ, ಅಮ್ಮ, ಪರ್ಣಿಕಾ, ಏನ್ ಮಾಡುದು? ಪರ್ಣಿಕಾ, ಪರ್ಣಿಕಾ, ಅಣ್ಣ, ಅಣ್ಣ, ಇದೇಳಮ್ಮ ಪರ್ಣಿಕಾ, ಏನಾಯ್ತು? ಪರ್ಣಿಕಾ, ಪುಣ್ಯ ಮಾಲಾ ಪುಣ್ಯ ಮಾಲಾ ಪುಣ್ಯ ಪುಣ್ಯ ಮಾಲಾ ನನ್ನ ಕಾಪಾಡು ಪುಣ್ಯ. ಪುಣ್ಯ ಮಾಲಾ 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 ಪುಣ್ಯ ಪುಣ್ಯ ಮಾಲಾ ಅಮ್ಮ ನಾಗಮ್ಮ ಅಮ್ಮ ಅಮ್ಮ ನಾಗಮ್ಮ ಅಮ್ಮ ಪುಣ್ಯ ಪುಣ್ಯ ಏನಾಯ್ತು ಪುಣ್ಯ? ಪುಣ್ಯ ಹೇ, ನಿಂಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಮನೆಯಿಂದ ಆಚೆ ಹೋದ್ರೆ ಆ ಭುಜಂಗ ನಮ್ಮನ್ನ ಸಾಯಿಸ್ಬಿಡ್ತಾನೆ. ಇದು ನಿಂಗೂ ಗೊತ್ತು. ನಾನು ಹೋಗದೆ ಇದ್ರೆ ಮಾಲಾ ಸತ್ತು ಹೋಗ್ತಾಳೆ. ನನಗ್ ನನ್ ಪ್ರಾಣಕ್ಕಿಂತ ಮಾಲನ್ ಪ್ರಾಣನೇ ಮುಖ್ಯ. ನನಗೆ ನನ್ನ ಪ್ರಾಣಕ್ಕಿಂತ ಮಾಲನ್ ಪ್ರಾಣಕ್ಕಿಂತ ನಿನ್ ಪ್ರಾಣನೇ ಮುಖ್ಯ. ಪುಣ್ಯ ನಾನ್ ಮಾಲನ್ನ ಕಾಪಾಡ್ಲೇಬೇಕು. ನಾನು ಅಷ್ಟೇ, ನಿನಗೇನು ಆಗದೆ ಇರೋ ತರ ನೋಡ್ಕೋತೀನಿ. ನನಗದೆಲ್ಲ ಬೇಕಾಗಿಲ್ಲ. ನಿಜ ಅಣ್ಣ, ಪುಣ್ಯ ಮತ್ತೆ ಅನಿರುದ್ಧನ ಸಾಯಿಸೋದಿಕ್ಕೆ ಆ ಭುಜಂಗ ಬುಸ್ ಕುಟ್ಕೊಂಡು ಕಾಯ್ತಾ ಇದ್ದಾನೆ. ಅವನಿಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ಅವ್ರನ್ನ ಸಾಯಿಸೇ ಬಿಡ್ತಾನೆ. ಇಲ್ಲ, ಅನಿರುದ್ಧ್ಗೆ ಏನೂ ಆಗ್ಬಾರ್ದು. ನನ್ನ ಮಗ 100 ವರ್ಷ ಚೆನ್ನಾಗಿರ್ಬೇಕು. ಹೋಗಿ, ನೀವು ಹೋಗಿ ಅನಿರುದ್ಧನ ಕರ್ಕೊಂಬನ್ನಿ. ಅದು ಕಷ್ಟ ಅತ್ತೆ. ಆ ಪುಣ್ಯ ಸಾಮಾನ್ಯದವಳಲ್ಲ. ಭಾವ ಅವಳನ್ನ ಬಿಟ್ಟು ಬರೋದು ಇಲ್ಲ. ಅವನ್ನ ಹೇಗೆ ಕರ್ಕೊಂಬರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮೊದಲು ನೀನ್ ಯಾಕೆ ಬಿದ್ದೆ ಅಂತ ಹೇಳು. ಭಾವನ್ ತಡೆಯೋದಕ್ಕೋಸ್ಕರ ಹೋಗಿದ್ದೆ. ಅವಾಗ ಯಾವ್ದು ಬೆಳಕ್ ಬಂದಂಗಾಯ್ತು ಅಷ್ಟೇ. ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ಟೆ ಮಾವಯ್ಯ. ಮಾಲಾ ಪುಣ್ಯ ಮಾಲಾ ಪುಣ್ಯ ನಿಂತ್ಕೋ. ಭಾವ ಭಾವ ಭಾವ
ಭಾವ ಇದೆಲ್ಲ ಆ ಭುಜಂಗ ಮಾಡ್ತಿರೋ ಕೆಲ್ಸನೇ ಅಣ್ಣ. ಭದ್ರಾ, ಅಣ್ಣ ಆಟ ಶುರುವಾಗಿದೆ. ಭುಜಂಗ ತನ್ನ ಶಾಪನ ನೆರವೇರಿಸ್ಕೊಳ್ಳೋದಿಕ್ಕೆ ಮಾಡ್ತಿರೋಂತ ಪ್ರಯತ್ನ ಇದು. ಅದಕ್ಕೆ ಪರ್ಣಿಕಾ ಪ್ರಜ್ಞೆನೂ ತಪ್ಪಿಸ್ದ. ಅನಿರುದ್ಧನ ಸಾಯಿಸ್ಬೇಕು ಅನ್ಕೊಂಡಿದ್ದಾನೆ. ಆ ಪ್ರಯತ್ನದಿಂದನೇ ಪುಣ್ಯನ ಅನಿರುದ್ಧನ ಭಯಪಡಿಸಿ ಹೊರಗೆ ಕರ್ಕೊಂಡೋಗಿದ್ದಾನೆ. ಅಣ್ಣ ಇದೇನಾದ್ರೂ ನಿಜ ಆದ್ರೆ ಪುಣ್ಯ ನಮ್ಗೆ ಜೀವಂತವಾಗಿ ಸಿಗಲ್ಲ ಅಣ್ಣ. ಅನಿರುದ್ಧ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಪುಣ್ಯ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ ನೀನು. ನಿನಗ್ ಭಾವನ್ಗಿಂತ ಆ ಪುಣ್ಯನೇ ಹೆಚ್ಚಾದ್ಲಾ ಅಮ್ಮ? ನೀವೆಲ್ಲ ಸಂಬಂಧನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀರಾ, ಆದ್ರೆ ನಾನು ಭವಿಷ್ಯನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀನಿ. ಪುಣ್ಯ ಬದುಕಬೇಕು ಅಂತ ಭದ್ರಾ ಕೇಳ್ಕೊಂಡ್ಲು ಅಂದ್ರೆ ತನ್ನ ಅಳಿಯನ್ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ. ಪುಣ್ಯನ್ ಮೇಲೂ ಪ್ರೀತಿ ಇದೆ ಅಂತ ನೀವೆಲ್ಲರೂ ಅರ್ಥ ಮಾಡ್ಕೋಬಹುದು. ನಿಜ ಹೇಳ್ದೆ ಅಣ್ಣ. ನೀನ್ ಇಲ್ಲಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಈ ಮನೆ ವಾರಸ್ದಾರ ಅಲ್ಲ, ಈ ಮನೆನ ಉದ್ಧಾರ ಮಾಡೋ ಆ ನಿಧಿ ಕೂಡ ನಮ್ ಕೈ ತಪ್ಪೋಗುತ್ತೆ. ತುಂಬಾ ಯೋಚನೆ ಮಾಡದೆ ಬೇಗ ಹೋಗೋಣ.